ಸೋಂದಾ ಸೇವಾ ಸಹಕಾರಿ ಸಂಘದವರು ಏರ್ಪಡಿಸಿದ್ದ ಕೃಷಿ ಅಧ್ಯಯನ ಪ್ರವಾಸದ ಎರಡನೆಯ ಭಾಗ. ಎಲೆ ಚುಕ್ಕೆ ರೋಗ ಬಾಧಿತ ತೋಟದವರಿಂದ ಕೆಲವು ಸಲಹೆ ಸೂಚನೆಗಳು, ಅವರ ಅನುಭವದ ಮಾತುಗಳು. ಯಾವಾಗ ಗೊತ್ತಾಯ್ತು ಇಷ್ಟೆಲ್ಲ ತೊಂದರೆ ಕೊಟ್ಟಾಗ ನಮ್ಗೆ ಗೊತ್ತಾಯ್ತು ನಮ್ದು ಏನು ಈಗ ಎಚ್ಚರಿಕೆ ಆಗಿದೆ ಹಿಂಗೆ ನಮಗೆ. ಈಗ ನಾವು ಎಚ್ಚರ ಆಗೋ ಸ್ಥಿತಿಲಿ ಇದ್ದೇವೆ, ಆದರೆ ನಮ್ಮ ಪರಿಸ್ಥಿತಿ ನಿಮ್ಮಂಗೆ ಬರುವ ಈಗ ಸರ್ ಬಸ್ಸಿಗಾಲುವೆ. ಈಗ ನನ್ನ ಅನಿಸಿಕೆ ಪ್ರಕಾರ ನೀವು ಬಸ್ಸಿಗಾಲುವೆಯನ್ನು ಕರೆಕ್ಟಾಗಿ ಮಾಡಬೇಕು. ಜವಳು ಸಿಗದಿದ್ದಂಗೆ ನೋಡ್ಕೊಳ್ಳಿ. ಐದಾರು ವರ್ಷ ಆಗ್ತದೆ ಆದರೆ ವಾಶೌಟ್ ಆಗ್ತಿಲ್ಲ. ಆದರೆ ಮೊದಲ ಹೆಲ್ದಿ ತೋಟ ವಾಶೌಟ್ ಆಗಲ್ಲ. ಎಲೆ ಚುಕ್ಕೆಯಿಂದ ಹೆದರ್ಬೇಕಾದ ನೀವು ಖಾಲಿ ಹೊಟ್ಟೆ ಹೊರೆಯೋದೇ ಸುಮ್ಮನೆ ಹೊಟ್ಟೆ ಹೊರಿಬೇಕು. ಹಂಗೆ ಆಯ್ತು. ಹಾಗೆ 4 ವರ್ಷ ಕರೆಕ್ಟ್ ಎಷ್ಟು ನೀವು ನೋಡಿದ್ದೀರಿ ಇಂಪ್ರೂವ್ ಅಂತ ನಾವು ಈಗ ಏನು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಯಾವ ಸ್ಟೇಜಿಗೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ, ನಾವು ನೋಡಿದ ಪ್ರಕಾರ ಈಗಲೂ ನೀವು 5 ವರ್ಷ ಆಯ್ತು, 6 ವರ್ಷ ಆಯ್ತು ಬಂದು. 5 ವರ್ಷ ಅಷ್ಟೇ. ನಾವು 3 ವರ್ಷ ಮಾಡಲ್ಲ ನೋಡ್ರಿ. ಹೆಂಗೆ ಸರ್ ಸಿಂಪ್ಟಮ್ಸ್ ಅದೇ, ಚುಕ್ಕೆ ಬೀಳುತ್ತೆ, ಹೆಡ ಫುಲ್ ಬಗ್ಗುತ್ತೆ, ಆಮೇಲೆ ಅದು ಒಣಗಿದ ಹೆಡ ಆಗ್ಬಿಡುತ್ತೆ, ಹಸಿ ಹೆಡ. ಅದು ಕೆಳಗೆ ಬೀಳೋದಿಲ್ಲ, ಬೀಳಲ್ಲ. ಅಂದ್ರೆ ಅದಕ್ಕೆ ಆಯುಷ್ ಮುಗಿದು ಹಾಳೆಗೆ ಆಯುಷ್ ಮುಗಿದಾಗಿ ಬೀಳುತ್ತೆ. ಸ್ಲೋಗೆ ಆಯುಷ್ ಮುಗಿದಿರಲ್ಲ. ಹಂಗಾಗಿ ಗರಿ ಫಸ್ಟ್ ಒಣಗತ್ತೆ, ಗರಿ ಫುಲ್, ಆಮೇಲೆ ಹಾಳೆ ಹಸಿಯಾಗಿರುತ್ತೆ, ಆಮೇಲೆ ಒಂದ್ ಕಡೆಯಿಂದ ಕಪ್ಪಾಗಿ ಆಮೇಲೆ ಅದು ಲಡ್ಡ ಥರ ಆಗಿ ಬೀಳುತ್ತೆ. ಫಸ್ಟ್ ಚುಕ್ಕೆ ಬೀಳುತ್ತೆ, ಚುಕ್ಕೆ ಬೀಳುತ್ತೆ. ನಮಗದೇನು ಅನ್ಸಲ್ಲ. ಎಷ್ಟು ವರ್ಷ ತೋಟ ಸರ್ ಇದು? ಇದು 18 ವರ್ಷ. ಇದು ಮೊದ್ಲು ಹಿಂಗೆ ಕುಡ್ಕೊಂಡೇ ಇರ್ತದೆ. ಹಿಂಗೆ ಅದಿಲ್ಲ ಅಲ್ಲ, ಆ ಕಡೆ ಅದಲ್ಲ, ಇದು ಕೂಡ್ಬೇಕು ನಾವು. ಗೊಬ್ಬರ ಮೇಂಟೆನೆನ್ಸ್ ಹೆಂಗೆ ಮಾಡ್ತಿದ್ದೆ? ಗೊಬ್ಬರ ನಾ ಇಲ್ಲಿವರೆಗೂ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದೆ, ಮರಕ್ಕೆ ಒಂದು ಕಲ್ಲಿ ಹಾಗೆ, ಆಮೇಲೆ ಸುಣ್ಣ ಹಾಕ್ತಿದ್ವಿ. ಈಗ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, NPK ಅದು ಏನೇನು NPK ಹಾಕಿದ್ವಿ. ಆಮೇಲೆ ಬೇರುಳ ಇದೆ ಅಂತ EPN ಹಾಕಿದ್ವಿ. ಎಲ್ಲದೂ ಪ್ರಯತ್ನ. ನಮ್ಮ ಪ್ರಯತ್ನಕ್ಕೆ ಕೃಷಿ ಹೋಗ್ತಾ ಇಲ್ಲ. ನಾವು ಕೃಷಿ ಮಾಡೋದು ಜಾಸ್ತಿ ಆಗಿದೆ, ಲಾಭ ಕಡಿಮೆ ಆಗಿದೆ. ನಾವು ಆ ಕಡೆಯಿಂದ ಈ ಕಡೆ ಕೇರಳ, ಹಂಗೆ ಸೊಂದದಿಂದ ಹೋಗಿ ಬರುವಂತ. ಇಲ್ಲ, ಮೊನ್ನೆ ನಾನು ಸಿದ್ದಾಪುರ ಹೋಗಿದ್ದೆ. ಅಲ್ಲ, ತುಂಬ ಇದೆ ಅಲ್ಲಿ, ತುಂಬಾನೇ ಇದೆ. ಅಂದ್ರೆ ನಾನು ಅಂದ್ಕೊಂಡೆ ಇವ್ರಿಗೆ ಗೊತ್ತಿಲ್ಲ ಏನು ಎಫೆಕ್ಟ್ ಇದೆ. ಭಾಳ ತಲೆ ಕೆಡಿಸಿಲ್ಲ. ಸ್ವಲ್ಪ ನಮ್ಮನೆ ಬರೋರಿಗೆ ನೋಡ್ತಾ ಇದ್ದಾಯ್ತು ಹೊರಗಿಂದ. ನಾವು ಎಲ್ಲ ನಮ್ಮ ಕಡೆ ಎಲ್ಲ ಬಂತಲ್ಲ ಸುಮಾರು. ಎಲ್ಲ ಫಂಗಿಸೈಡ್ಗಳನ್ನು ಹೊಡೆದು ಮುಗಿಸಿ ಲಾಸ್ಟಿಗೆ ಈಗ ಸುತ್ತ ಸುಣ್ಣನೇ ಅದು ಆ ಫಂಗಿಸೈಡೇ ಒಳ್ಳೇದು 1% ಅಲ್ಲಿ ಅಂತೇಳಿ ಅದ್ರ ಮೇಲೆ ಹೆಚ್ಚಿಗೆ ನಾವು ಗಮನ ಕೊಡ್ತೀವಿ. ಈಗ ನಾವೆಲ್ಲ ಹೊಡೆಯೋರಿರ್ತೇವೆ, ಯಾವ್ದು ಹೊಡಿಬೇಕು ಅನ್ನೋದೇ ನಮ್ಗೊಂದು. ಯಾವ ಫಂಗಿಸೈಡು ಎಲ್ಲ 2.5 ತಿಂಗಳ ಆಯುಷ್ ಅಷ್ಟೇ ಅದಕ್ಕೆ. ಆಮೇಲೆ ನೀವು ಪದೇ ಪದೇ ನಾವೀಗ ಹೇಳ್ಬೋದು ನೀವು ಅವಾಯ್ಡ್ ಮಾಡಬೇಕು, ಔಷಧಿ 3 ಸರಿ ಹೊಡೆಯೋಕ್ಕಾಗಲ್ಲ. ಈ ಅಡಿಕೆ ಬೆಳೆಗಾರಿಗೆ ಗೊತ್ತಾಗಷ್ಟೇ ಅನ್ನೋದು. ಈಗ ನಾವು ಒಂದ್ಸರಿ ಕೊಳೆ ಔಷಧಿ ಹೊಡೆಯೋದಕ್ಕೆ ಹಿಂದೆ ಮುಂದೆ ಆಗುತ್ತೆ. ಈ ಬ್ಯಾರಲ್ ರೇಟಲ್ಲಿ ನಮ್ಮ ಹತ್ರ ಒಬ್ಬರ ಹತ್ರ ಹೊಡೆಯೋಕ್ಕಾಗಲ್ಲ, ಆಳು ಕರ್ಕೋಬೇಕು. ಅವ್ರು ಬ್ಯಾರಲ್ ಲೆಕ್ಕ ಅಮೌಂಟ್ ಕಡಿಮೆ ಮಾಡಲ್ಲ, ಅಡಿಕೆ ಇರೋಲ್ಲ. ಮೂಲ ಸಮಸ್ಯೆ. ಈ ಥರ ಅವಾಯ್ಡ್ ಮಾಡ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಈ ಹಂತಕ್ಕೆ ಯಾವಾಗ ಬರುತ್ತೆ ಅಂದರೆ 3 ವರ್ಷದ ನಂತರ ಈ ಹಂತಕ್ಕೆ ಬರುತ್ತೆ. 3 ವರ್ಷ ನಂತರ. ಮೊದಲನೇ ಹಂತದಲ್ಲಿ ಅಡಿಕೆ ಬರಲ್ಲ, ಎಲೆಗೆ ಮಾತ್ರ ಬರುತ್ತೆ, ಸ್ವಲ್ಪ ಎಲೆ ಎಲ್ಲ ಗರಿ ಗರ್ಕಲಾದಂಗೆ ಆಗುತ್ತೆ, ಆಮೇಲೆ ಬೀಳ್ತಾ ಇರುತ್ತೆ. 3ನೇ ವರ್ಷದ ನಂತರ ಈ ಥರ ಆಗಿ ಶುರು ಆಗುತ್ತೆ. ಜೂನಿಂದನೇ ಬೆಳಕು ಶುರು ಆಗುತ್ತೆ. ಅಂದ್ರೆ ನಮಗೆ ಜೂನಲ್ಲಿ ಅಡಿಕೆ ಬೇರೆ ಬೇಕಾಗುತ್ತೆ, ನಮ್ಗೆ ಹೆದರೋದೇ ಇಲ್ಲ. ಒಂದು 5 ಎಕರೆಗೆ ಅಂತ ಕೊಳೆ ಸೆಪ್ಟೆಂಬರ್ ಅಕ್ಟೋಬರ್ ಈಗಲೂ ಸಹ ಅಡಿಕೆ 3 ಬರ್ಲಿಕ್ಕೆ ಸಾಕು. ಆದರೆ ಅಡಿಕೆ ಯಾವ್ದ್ರಿಂದ ಅಂತ ಗೊತ್ತಾಗ್ತಿಲ್ಲ. ಅದನ್ನ ಅವಾಯ್ಡ್ ಮಾಡೋ ಔಷಧಿನೂ ಇಲ್ಲ. ನೋಡಿ ಯಾವ ಥರ ಆಗಿದೆ. ಈ ನಿಮ್ ತಿಳ್ಬೇಕಾದ್ರೆ ನಾವು ಸಿಗಂದ್ರಿ ಬೆಳವಣಿಗೆ ಬಂದಿಲ್ಲ, ಚಿಗುರು ಬೇಕಲ್ಲ 100%. ಅಂದ್ರೆ ಏನ್ ಗೊತ್ತಾ ಸರ್, ಇದು ಪಶ್ಚಿಮ ಘಟ್ಟ ವಲಯದಲ್ಲಿ ಸ್ವಲ್ಪ ಪ್ರಭಾವ ಜಾಸ್ತಿ. ನನ್ನ ಅನುಭವದ ಪ್ರಕಾರ ಸ್ವಲ್ಪ ಬಯಲುಸೀಮೆ ಹೋದಂಗು ಎಫೆಕ್ಟಿವ್ ಕಡಿಮೆ ಆಗ್ತಿದೆ. ವೆದರ್ ಪ್ರಕಾರ ಎಲ್ಲಿ ವೇರಿಯೇಷನ್ ಆಗುತ್ತೆ ಮಳೆ, ಅಲ್ಲಿ ಸಹ ನಮ್ಗೆ ಗೊತ್ತಿದ್ದಂಗೆ ನೀವು ಶಿರ್ಸಿ, ಸಿದ್ದಾಪುರ, ನಮ್ಮ ಈಗ ಕಳಸದವರೆಗೂ ಪಶ್ಚಿಮ ಘಟ್ಟ ವಲಯ ಆದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಇದರ ಒತ್ತಡ ಹೆಚ್ಚಿದೆ. ಕೋಲ್ಡ್ ವಾತಾವರಣನೋ ಅದು ಏನಂತ ಗೊತ್ತಾಗಲ್ಲ, ಬಟ್ ಜಾಸ್ತಿ ಇದೆ. ಈ ಸರಿ ಚಿಕ್ಕ ಅವ್ರಿಗೆ ಗೊತ್ತಿಲ್ಲ. ಅದೇ ನೋಡಿ ಹೊಳೆ ದಾಟಿದ್ಮೇಲೆ ಸ್ವಲ್ಪ ಸೈಡ್ ಬಂತು, ಹಿಂಗೆ ಹಳೆ ಡ್ಯಾಮ್ ಇತ್ತು, ಅದರ ಸೈಡಿಗೆ ಬಂದಿದೆ. ಸಿಗಂದೂರಲ್ಲಿ ಸ್ವಲ್ಪ ಕಮ್ಮಿ ಇದೆ, ಮರ ಎಲ್ಲ ವಿಶೇಷ ಏನು ಅಂದ್ರೆ ಈ ಪಕ್ಕದ ತೋಟದಲ್ಲಿ ಏನು ಇರಬೇಕು ಅಂತ ಇಲ್ಲಿ ಸಿವಿಯರ್ ಆಗ್ಬಿಡುತ್ತೆ. ಅವ್ರು ಏನ್ ಮಾಡ್ಯಾರ ಕೃಷಿ, ನಾವು ಅದನ್ನೇ ಮಾಡೋಣ ಅನ್ಸುತ್ತೆ. ಅದಲ್ಲ, ಅದಕ್ಕೂ ಬರುತ್ತೆ. ಅಂದ್ರೆ ಎಲ್ಲ ಒಂದು ಸಿಕ್ಲಿ ಬಿಡ್ತದೆ ಗೊತ್ತಾಗುದಿಲ್ಲ. ಹಾಗೆ ಒಟ್ಟಾರೆ ಇಡೀ ತೋಟನೇ ಹೋಗಿದ್ದಾರೆ ಕೆಲವರಿಗೆ. ಫಸ್ಟ್ ಎಲ್ಲ ನಾವು ಈ ಬೆಟ್ಟದಲ್ಲಿ ಮಾಡೋ ತೋಟಕ್ಕೆ ಕಡಿಮೆ ಅಂತ ಆಗಿದೆ.
ಈ ಗದ್ದೆಯಲ್ಲಿ ತೋಟ ಮಾಡಿದ್ರೆ ಇಲ್ಲಿ ಜೌಳಂಶ ಜಾಸ್ತಿ ಇರುತ್ತೆ, ಬೇಗ ಅಟ್ಯಾಕ್ ಆಗುತ್ತೆ ಅಂತ ನಮ್ಮ ಕಲ್ಪನೆ ಇತ್ತು. ಇಲ್ಲ, ರಾಂಗ್ ಇದೆ, ಅದು ಎಲ್ಲೂ ಅಟ್ಯಾಕ್ ಆಗುತ್ತೆ. ಆದರೆ ಈ ಜೌಳು ಇರೋದು ಬೇಗ ಬರೋದು ಹೌದು. ಈಗ ನಮ್ಗೆ ಎಲ್ಲಿ ಜೌಳು ಆಗುತ್ತೆ ಅಂದರೆ ಮಳೆಗಾಲದಲ್ಲಿ ಹುಯ್ಯುವ ಮಳೆ ಇದೆಯಲ್ಲ, ಅದು ಯಾವ ಪ್ರಮಾಣ ಜೌಳು ಆಗುತ್ತೆ ಅಂತ ನಮ್ಗೆ ಐಡಿಯಾ ಇರಲ್ಲ. ಅದು ಆ ಜೌಳು ಆಗೋದ್ರಲ್ಲಿ ಸ್ವಲ್ಪ ಬೇಗ ಬರುತ್ತೆ. ಈಗ ನೋಡಿ, ಇದು ಕೃಷಿ ಮಾಡಿದ್ಮೇಲೆ ಸ್ವಲ್ಪ ಕಪ್ಪಾಗಿ ಕಾಣಿಸ್ತಿದೆ. ನೀವು 1 ತಿಂಗಳ ಹಿಂದೆ ಬಂದ ಫುಲ್ ರೆಡ್ ಇತ್ತು, ಇಷ್ಟು ಫುಲ್ ಯೆಲ್ಲೋ ಕಲರ್ ಇತ್ತು. ಏನಿಲ್ಲ, ಸುಳಿ ಮಾತ್ರ ಹಸಿರಿರುತ್ತೆ, ಬಾಕಿ ಎಲ್ಲ ಸುಟ್ಟೋಗಿ ಈಗ ಅದೇ ಸೆಪ್ಟೆಂಬರ್ ಅಕ್ಟೋಬರ್ ಆ ಮರ ಸ್ಟೇಜ್ ಇರುತ್ತೆ. ಇದೆಲ್ಲ ಈಗ ಚಿಗುರು ಸೆಪ್ಟೆಂಬರ್ ಅಲ್ಲಿ ಅದು ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಹಾಕಿ. ಜೋರಿರೋದು ಯಾವಾಗ? ಸೆಪ್ಟೆಂಬರ್ ಜೋರಾಗ್ಬಿಡುತ್ತೆ. ಇರಿಗೇಷನ್ ಇಲ್ಲಿವರೆಗೂ ನೀರು ಕೊಟ್ಟಿಲ್ಲ. ಓಹೋ, ಯಾವ ತೋಟಕ್ಕೂ ನೀರು ಕೊಟ್ಟೆ ತಂಪು ಇರುತ್ತೋ ಇಲ್ಲ, ಅದು ಅದರಲ್ಲಿ ನೋಡಿದ್ರೆ ಇಲ್ಲಿ ಏನು ತಪ್ಪಿಲ್ಲ ಕಾಣುದಿಲ್ಲ. ನಮ್ಮಲ್ಲಿ ಭೂಮಿ ನೋಡಿದ್ರೆ ತಂಪಿಲ್ಲ. ಈಗ ನನ್ನ ವೈಯಕ್ತಿಕ ಇದ್ರ ಪ್ರಕಾರ ನ್ಯಾಚುರಲ್ ಆಟಿನಾಗಿಯೇ ತೋಟ ಮಾಡ್ಬೇಕು. ಬಿಟ್ರೆ ನಾವು ಆರ್ಟಿಫಿಷಿಯಲಿ ಹೋದಂಗೂ ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಜಾಗ ನಿಮಗೆ ಸ್ವಲ್ಪ ತಂಪಿ ಅದು ಇನ್ನೂ ನೋಡಿ ಸ್ವಲ್ಪ ಹೊಡಿತಿದೆ, ಡ್ರೈ ಆಗುತ್ತೆ. ಆದ್ರೂ ನೀರು ಕೊಟ್ಟಿಲ್ಲ, ಕೃಷಿಯಿಂದಾನು ನೀರು ಕೊಟ್ಟಿಲ್ಲ. ನೋಡಿ ಹಂಗಾದ್ರೆ ಎಲ್ಲ ಮೋಟ್ರ್ಗಳಿಗೆ ಸ್ಯಾಂಕ್ಷನ್ ಮಾಡಿ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನೀರು ಕೊಟ್ಟಿಲ್ಲ ಇಲ್ಲಿ. ಈ ಜಾಗ ಉಂಟು, ಆದರೆ ನಾವು ಟ್ರೈಲಲ್ಲೇ ಮಾಡಿದ್ರೆ ಅನಿವಾರ್ಯ. ನಮ್ಮದು ಕೆಲವು ಜಾಗ ಎಲ್ಲ ಹೊಸ ತೋಟ ಮಾಡ್ತಾ ಇಲ್ಲ, ದಿಂಬಲಿ ಮೇಲೆ ಬೆಟ್ಟದ ಮೇಲೆ. ತುತ್ತ ಸುಣ್ಣ ಯಾವ ಪ್ರಮಾಣದಲ್ಲಿ? 1% ನಾನು ಅವರು 2 kg ತುತ್ತ, 2 kg ಸುಣ್ಣ, 300 ಗ್ರಾಮ್ ರಾಳ ಹಾಕಿ. ಎಷ್ಟು? 1%. ಅದು ಕೊಳೆ ಬಂತು ಅಂದನೂ ಜಾಸ್ತಿ ಹಾಕಲ್ಲ, ಬರದೇ ಇದ್ರೂ ಒಂದೇ ಥರ. ಎಷ್ಟು ಸಲ ಸರ್ ನಮ್ದು ಅದು ನಿರೀಕ್ಷೆ ಹೇಳೋಕ್ಕಾಗಲ್ಲ, 3 ಅಂತೂ ಬೇಕು. ಅಂದ್ರೆ ಈ ಹೆಡಕ್ಕೆ ಮತ್ತು ಇದಕ್ಕೆಲ್ಲ ಸೇರಿಸಿ ಒಟ್ಟು ಪರ್ಸೆಂಟೇಜ್ ಸ್ವಲ್ಪ ಅಂದರೆ ಬಾನಿ ಪರ್ಸೆಂಟೇಜ್ ಜಾಸ್ತಿ ಬೇಕಾಗಿತ್ತು ಹೆಡಕ್ಕೆ ಹೊಡೆದ್ರೆ. ಹೆಡಕ್ಕೆ ಹೊಡೆದ್ರೆ ನೀವು? ನಾವು ಲಾಸ್ಟ್ ಟೈಮ್ ಹೊಡಿತೀವಿ, ಪ್ರತಿ ಬಾರಿ ಹೊಡಿಯೋಕೆ ಹೋದ್ರೆ 1 to double ಹೊಡಿಬೇಕಾಗುತ್ತೆ. ನಮಗೆ ಎಫೆಕ್ಟಿವ್ ಇರೋದೇ ನಮಗೆ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಈಗ ಬೆಳೆ ಹುರಿದಾಗಲಿಲ್ಲ, ನೀವು ಜೂನ್ ಜುಲೈಯಲ್ಲಿ ನಮ್ಮ ತೋಟದಲ್ಲಿ ಏನು ಎಲೆ ಚುಕ್ಕಿ ಇಲ್ಲ ಅನ್ಸುತ್ತೆ. ಆಗಸ್ಟಿಂದ ಡಿಸೆಂಬರ್ವರೆಗೂ ತೋಟ ಹೋಯ್ತು ಅನ್ಸುತ್ತೆ, ಆ ಪ್ರಮಾಣದಲ್ಲಿ ಎಫೆಕ್ಟ್ ನೋಡಿ. ಈ ಹೊಡೆಯೋದಾದ್ರೆ ನಾವು ಆಗಸ್ಟ್ ಮತ್ತು ಜನವರಿಂದ ಅಲ್ಲ, ನೀವು ಮೇ ತಿಂಗಳಿಗೆ ಹೊಡೆಯೋದು ಒಳ್ಳೇದೇ. ಔಷಧಿ ನೀವು ಹೊಡೆಯೋದು ತಪ್ಪು, ಹೊಡಿಬೋದು, ಪ್ರತಿ ಬಾರಿನೂ ಹೊಡಿಬೋದು. ಒಂದಿದ್ದಂಗೆ ಅದು ನಾವು ಮಾಮೂಲಿ ಎಕ್ಸ್ಪೈರಿ ಇದ್ದಂಗೆ ಅದು 2 ತಿಂಗಳಿಗೆ ನಾವು ಒಂದ್ಸರಿ ಹೊಡೆದ್ವಿ, 1 ವರ್ಷ ಬರುತ್ತೆ. ಅದನ್ನು 40 ದಿವಸನೇ ಅಷ್ಟೇ. ನಮಗೆ ನಿಮ್ಮ ಅನುಭವದಲ್ಲಿ ಈಗ 5 ವರ್ಷ ಆಯ್ತಲ್ಲ, ಹೊಸದಾಗಿ ನಾವು ಬೈಯೋದಕ್ಕೆ ಬೇರೆ ಯಾವ ಫಂಗಿಸೈಡ್ ಎಷ್ಟು ಅಡ್ವರ್ಟೈಸ್ಮೆಂಟ್ ಏನೇ ಮಾಡಿದ್ರು ಇದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಈ ಅನುಭವ ನಮಗೆ ಒಂದೊಂದ್ಸರಿ ಎಷ್ಟು ಕೋಪ ಬರುತ್ತೆ ಅಂದ್ರೆ, ಈ ಅಡಿಕೆ ಅಂತ ಸಂಸ್ಕರಣ ಇದು ಅದು ಸಂಶೋಧನೆ ಇವೆಲ್ಲ ವೇಸ್ಟ್. ಇದು ರೈತರಿಗಾಗಿ ಯಾವುದೂ ಇಲ್ಲ. ಎಲ್ಲ ಆ ಇಲಾಖೆಗಳು ಯಾವುದು ಅರ್ಥಾತ್ ಈಗ ನಾನು ಹೇಳ್ತೇನೆ, ನಮ್ಮ ಮಂಡಿ ನಮ್ಮ ಉದ್ಧಾರ ಮಾಡುತ್ತಾ? ನಮ್ಮ ಅಡಿಕೆಯಿಂದ ಲಾಭಾಂಶ ಪಡಿತಾರೆ ಬಿಟ್ಟರೆ ಯಾವ ಮಂಡಿಯಿಂದ ರೈತರಿಗೆ ಲಾಭ ಇದೆ? ತುತ್ತ ಕಡಿಮೆ ಕೊಡಲ್ಲ ಇದರಲ್ಲಿ. ನಿಮ್ಮ ಶೇರ್ ಇದೆ ಅಂತೇಳಿ ನಮ್ಮ ಸಾಗರ ತಾಲೂಕಲ್ಲಿ ಯಾವುದು ತುತ್ತ ಏನು ಕಡಿಮೆ ಕೊಡಲ್ಲ. ಅದಕ್ಕೂ ಅಂಗಡಿಲಿ ಸಿಗೋದು ಅದೇ ರೇಟು, ಅಲ್ಲಿ ಸಿಗೋದು ಅದೇ ರೇಟು. ನಮ್ಗೆ ಈ ಥರ ಮಾರಕ ರೋಗ ಬಂದಿದೆ, ಸಂಶೋಧನಾ ಕೇಂದ್ರಕ್ಕೆ ಹೋದ್ರೆ ಕಂಡುಹಿಡಿತಾ ಇರ್ತೀವಿ. ಯಾವಾಗ ಕಂಡುಹಿಡಿಯೋದು? ಇದು ಅವಾಯ್ಡ್ ಮಾಡೋಕೆ ಆಗ್ಬೇಕಲ್ಲ. ಈಗ ನಮಗೆ ತುತ್ತ ಸುಣ್ಣನೇ ಸ್ವಲ್ಪ ಇದ್ರದ್ದು ಎಫೆಕ್ಟ್ ಕೊಡ್ತಾ ಇದೆ ಅನ್ಸ್ಬೋದು. ಆದ್ರೆ ಇದು ಎಲೆ ಚುಕ್ಕೆಯಿಂದನೇ ಇದು ಆಗಿದೆ ಅಂತಲ್ಲ, ನಮ್ಮ ಏರಿಯಾದಲ್ಲೇ ಫಸ್ಟ್ ಕಡಿಮೆ ಇದೆ. ನಮ್ಮ ತೋಟ ನಾನು ಸಿದ್ದಾಪುರ ಕಡಿಮೆ. ಇದು ನಾವು ನೋಡಿದ ಬಹುಶಃ ನಿಮ್ಗೆ ಎಲೆ ಚುಕ್ಕೆ ಸಣ್ಣ ದೊಡ್ಡ ಇರುತ್ತೆ. ಅಲ್ಲಿ ಕೆಳದಿ ಇದೆ ಒಂದು 600. ಈ ವಿಡಿಯೋ ಸಂಗ್ರಹಿಸಿದ್ದು ಮತ್ತೊಬ್ಬರ ರೈತರ ಮಾತನ್ನು ತಾಲೂಕಿನ ಬಂಡ್ಲದ ಸನಿಯದ ಹಳ್ಳಿಗದ್ದೆ, ಹಳ್ಳಿ ಬೈಲು, ಸಣ್ಣ ಗದ್ದೆ, ಈ ಪ್ರದೇಶಗಳನ್ನು ನೋಡ್ತಾ ಬಂದಿದ್ದೀವಿ. ನಮಸ್ತೆ, ಹೇಳಿ ನಿಮ್ಮ ಹೆಸರು ಎಂತಾಯಿತು? ಶಾಂತಾರಾಮ್. ಈ ಥರದ್ದು ಯಾವಾಗಾರಿ ರೋಗ ಇದು ಬಂದಿತ್ತ? ನನ್ನ ಇದು ತಿಳಿದ ಪ್ರಕಾರ ಬಂದಿಲ್ಲ, ಎಲ್ಲೂ ಇಲ್ಲ. ಅದೇ ಇದು ಎಷ್ಟು ವರ್ಷ ಈಗ ನಿಮಗೆ ಈಗ ಬಂದಿದ್ದು? ನಿಮಗೆ ಎಷ್ಟು ವರ್ಷ ಈ ರೋಗ? 75 ವರ್ಷ ಆಯ್ತು. ಇದು ಬಂದು ಈಗ 3 ವರ್ಷ ಆಗ್ತಿದ್ದು.
3 ವರ್ಷಕ್ಕೆ ಹೆಂಗೆ ಅನಿಸ್ತಾ ಇದೆ ತೋಟ ನೋಡಿದರೆ? ತೋಟ ನೋಡಿದ್ರೆ ತೋಟ ಕಂಪ್ಲೀಟ್ ಬರ್ಬಾದ್ ಆಗ್ತಾ ಇತ್ತು. ಎಷ್ಟು ಕ್ವಿಂಟಲ್ವರೆಗೆ ಬೆಳೆದಿದ್ರಿ ನೀವು? ಈಗ ನಾನು 18 ಕ್ವಿಂಟಲ್ ಅಡಿಕೆ ಅವರಿಗೆ ಬೆಳೆದಿದ್ದೆ 1.5 ಎಕರೆ ತೋಟಕ್ಕೆ. ಹಾಂ ಹಾಂ ಹಾಂ. ಇವತ್ತು ಈಗ 1.5-2 ಕ್ವಿಂಟಲ್ ಅಡಿಕೆ ಆಗೋದು ಇದು ಕಷ್ಟ ಇತ್ತು. ಅದೇ 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 ಅದೇ. ನೀವು ಹೆಂಗೆ ಯಾವ್ಯಾವ ಬೆಳೆಗಳಿತ್ತು, ಯಾವ ಥರ ತೋಟದಲ್ಲಿ ಏನೇನು ಬೆಳೆಗಳಿತ್ತು ನೀವು ಹೇಳ್ತಾ ಇದ್ರಿ? ನಮ್ಮ ತೋಟದಲ್ಲಿ ಕೋಕೋ ಇತ್ತು, ಅಡಿಕೆ ಅಂತೂ ಮೇನ್ ಆತಲ್ಲಿ, ಕಾಳು ಮೆಣಸು ಇತ್ತು, ಬಾಳೆ ಇತ್ತು, ಯಾಲಕ್ಕಿ ಈಗೂ ಒಂದು ಸ್ವಲ್ಪ ಇದ್ದು. ಆನಂತರ ಇದು ಈಗ ಕಾಫಿ ಅಲ್ಲಲ್ಲಿ ನೆಟ್ಟಿದ್ದೆ. ನೀವು ಈ ರೋಗ ಲಕ್ಷಣ ಈಗ ಒಂದು 2-3 ವರ್ಷದಿಂದ ಯಾವ ಥರದ ಇದು ಸ್ಟಾರ್ಟ್ ಆಯ್ತು? ಫಸ್ಟು ಹೆಡೆಕ್ ಕಾಣಿಸ್ತು. ಹಾಂ, ಹೆಡೆಗೆ ಕಪ್ಪು ಚಿಟ್ಟು ಬಿದ್ದು ಕೆಳಗಡೆ 1 ಹೆಡೆ 2 ಹೆಡೆಗೆ ಅದು ಫಸ್ಟ್ ಸ್ಟಾರ್ಟ್ ಆಯ್ತು. ಅವಾಗ ತುತ್ತ ಸುಣ್ಣ ಸ್ಪ್ರೇ ಮಾಡೋ ಒಂದ, ಮತ್ತು ಬೇರೆ 1-2-3 ಔಷಧಿ ಎಲ್ಲ ಸ್ಪ್ರೇ ಮಾಡೋ ಒಂದೇ 1 ವರ್ಷ ಮಾಡಿದೆ. ಅದರಿಂದ ಏನೂ ಪರಿಣಾಮ ಏನು ಆಗಿಲ್ಲ. ಅದು ಆಗಸ್ಟ್ದಲ್ಲಿ ಜಾಸ್ತಿ ಆಗ್ತು. ಅಕ್ಟೋಬರ್ದಲ್ಲಿ ಕರೆಕ್ಟ್ ಬಿಸಿಲು ಬಿದ್ದು ಚಳಿ ಬಿದ್ದರೆ ಚಲೋ ಹೊಸ ಹೆಡೆ ಬಂದು ಅದು ಕಮ್ಮಿ ಆಗ್ತು. ಬಿಟ್ಟರೆ ಔಷಧದಿಂದ ಕಮ್ಮಿ ಆಗಿದ್ದು ಅನುಭವ ಇಲ್ಲ. ನಮಗೇನು ಪರ್ಯಾಯದಿಂದ ಕಮ್ಮಿ ಆಗ್ತದೆ. ಅದು ಪರ್ಯಾಯ ಏನು ಅಂತ ಬೆಳೆಗಳಿಗೆ ಪರ್ಯಾಯ ಎಷ್ಟು ವಿಚಾರ ಮಾಡಿದ್ರು ಮುಂದೆ ಏನು ಗೊತ್ತಾಗ್ತಾ ಇಲ್ಲ. ಜಿ ಎಸ್ ಭಟ್ರು, ನಾವು ಈ ನಿಮ್ಮ ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಜಾಸ್ತಿ ಇರೋದು? ಇಲ್ಲಿ ಈಗ ನಾನು ತಿಳಿದ ಮಟ್ಟಿಗೆ ಇದರಲ್ಲಿ ಬಂಡಲ ಕಡೆ ಇದ್ದು, ನಂತರ ನಮ್ಮ ಸಣ್ಣಗದ್ದೆ ಬಡಗಿ ಆ ಸೈಡ್ ಇದ್ದು, ಇಲ್ಲಿ ಸಿದ್ದಾಪುರ ತಾಲೂಕು ಹಳ್ಳಿಬೈಲು ಇದರಲ್ಲಿದೆ. ಅಂದರೆ ಟೋಟಲಿ ಈ ಸಹ್ಯಾದ್ರಿ ಬೆಲ್ಟಲ್ಲಿ ಜಾಸ್ತಿ ಘಟ್ಟ ಪ್ರದೇಶಗಳಲ್ಲಿ ಅಂಟೆ ಪ್ರದೇಶ ಆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದು. ಹಾಂ ಹಾಂ. ಇದು ಸಿದ್ದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಘಟ್ಟದ ಬೈಕ್ಲಲ್ಲಿ ಬಂದಂಗೆ ಟೋಟಲ್ ಆ ಕಡೆ ನೆಲಕುಂದ ಅಲ್ಲಿ ದೊಡ್ಡ ಮನೆ ಘಾಟು ಅಲ್ಲೂ ಕೇಳಿದೆ ನಾನು. ಅಂದರೆ ಭಾಳ ಎಲೆ ಚುಕ್ಕೆ ರೋಗದ ಬಗ್ಗೆ ಕೆಲವು ಜನರ ಹಾಗೂ ರೈತರ ಅಭಿಪ್ರಾಯವನ್ನು ಕೇಳಿದ್ದೀರಿ. ಇದು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.